In this video, I am explaining about what you mean by cloud and cloud computing. Cloud computing is a technology that uses remote servers on the internet to store, manage, and access data online rather than local devices or local drives. The data can be anything such as files, images, documents, audio, video, and more. ಈ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ನಮಗೆ ಇಟ್ ಯೂಸಸ್ ರಿಮೋಟ್ ಸರ್ವರ್ಸ್, ಇಂಟರ್ನೆಟ್ ಯೂಸ್ ಮಾಡಿಕೊಂಡು ರಿಮೋಟ್ ಸರ್ವರ್ಸು. ಇದು ಲೋಕಲ್ ಡ್ರೈವ್ಸಲ್ಲಿ ಅಂದರೆ ನಾವು ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡೋ ಬದಲು ನಾವೇನು ಮಾಡ್ತೀವಿ, ಸ್ಟೋರ್ಡ್ ಆನ್ ದ ಡಾಟಾ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಆನ್ಲೈನಲ್ಲಿ ಸ್ಟೋರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಈ ಡ್ರೈವ್ಸ್ ಅಥವಾ ಇದು ಆನ್ಲೈನಲ್ಲಿ ಸ್ಟೋರ್ ಮಾಡೋ ಡಾಟಾ ಏನೇನಾಗಿರ್ಬೋದು ಅಂದರೆ ಫೈಲ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಡಿಯೋ, ವಿಡಿಯೋ ಆ್ಯಂಡ್ ಮೋರ್ ಅಂದರೆ ಗ್ರಾಫಿಕ್ ಫೈಲ್ಸ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ದಿಸ್ ಡಯಾಗ್ರಾಮ್ಸ್ ಶೋಸ್ ದ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವರ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್ ಕ್ಯಾನ್ ಬಿ ಸ್ಟೋರ್ಡ್ ದ ಡಾಟಾ ಇನ್ ಆನ್ಲೈನಲ್ಲಿ ಒಂದು ಸರ್ವರ್ ಅಂತ ಇರುತ್ತೆ. ಆ ಸರ್ವರಲ್ಲಿ ಡಾಟಾನ ಸ್ಟೋರ್ ಮಾಡೋಕ್ಕೆ ಇವನ್ನ ಡಿಫ್ರೆಂಟ್ ಟೈಪ್ಸ್ ಇಲ್ಲಿ ಏನು ಕಾಣ್ತಿದ್ದಾವಲ್ಲ ಆ ಸಿಸ್ಟಮ್ಸು ಅಥವಾ ಆ ಮೊಬೈಲ್ಸಲ್ಲಿರೋ ಡಾಟಾನ ಆನ್ಲೈನಲ್ಲಿ ಅಂದರೆ ಒಂದು ಕಡೆ ಸ್ಟೋರ್ ಮಾಡೋಕ್ಕೆ ಇವನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಕ್ಲೌಡ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್? ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಕ್ಲೌಡ್ ಅಂದರೆ ಏನಪ್ಪ ಅಂದರೆ ದ ಟರ್ಮ್ ಕ್ಲೌಡ್ ರೆಫರ್ಸ್ ಟು ಎ ನೆಟ್ವರ್ಕ್ ಆರ್ ಇಂಟರ್ನೆಟ್, ಆರ್ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ದಟ್ ಕ್ಲೌಡ್ ಈಸ್ ಸಮಥಿಂಗ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ರಿಮೋಟ್ ಲೊಕೇಶನ್. ಅಂದರೆ ಒಂದು ರಿಮೋಟ್ ಲೊಕೇಶನಲ್ಲಿ ಅದು ಇರುತ್ತೆ ಅಂತ. ಅಂದರೆ ಇದು ನೆಟ್ವರ್ಕು ಅಥವಾ ಇದನ್ನು ನಾವು ಇಂಟರ್ನೆಟ್ ಅಂತ ಕರಿತೀವಿ. ಕ್ಲೌಡ್ ಕ್ಯಾನ್ ಪ್ರೊವೈಡ್ ಸರ್ವೀಸಸ್ ಓವರ್ ನೆಟ್ವರ್ಕ್ ದಟ್ ಈಸ್ ಆನ್ ಪಬ್ಲಿಕ್ ನೆಟ್ವರ್ಕ್ಸ್ ಆರ್ ಆನ್ ಪ್ರೈವೇಟ್ ನೆಟ್ವರ್ಕ್ಸ್ ದಟ್ ಈಸ್ ವ್ಯಾನ್, ಲ್ಯಾನ್ ಆರ್ VPN. ಇಲ್ಲಿ ನಮಗೆ ಪಬ್ಲಿಕ್ ನೆಟ್ವರ್ಕ್ ಆಗಿರ್ಬೋದು ಅಥವಾ ಪ್ರೈವೇಟ್ ನೆಟ್ವರ್ಕ್ ಆಗಿರ್ಬೋದು, ಒಟ್ಟು ನಾವು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಕ್ಲೌಡ್ ಅನ್ನೋದನ್ನ ನೆಟ್ವರ್ಕ್ ಅಂತೇಳಿ ಕರಿತೀವಿ. ಇದರಲ್ಲಿ ಪ್ರೈವೇಟ್ ದಟ್ ಈಸ್ ವ್ಯಾನ್, WAN ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ, LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ನೆಕ್ಸ್ಟು VPN ಅಂದರೆ ವರ್ಚುವಲ್ ಪ್ರೈವೇಟ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿತೀವಿ. ಅಪ್ಲಿಕೇಶನ್ ಸಚ್ ಆ್ಯಸ್ ಇಮೇಲ್, ವೆಬ್ ಕಾನ್ಫರೆನ್ಸಿಂಗ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆಲ್ ಆರ್ ರನ್ ಇನ್ ಕ್ಲೌಡ್. ಅಂದರೆ ಇವೆಲ್ಲ ಅಪ್ಲಿಕೇಶನ್ಸ್ ಈಗ ನಾವು ಯೂಸ್ ಮಾಡ್ತಕ್ಕಂಥ ಇಮೇಲ್ಸ್ ಆಗಿರ್ಬೋದು ಅಥವಾ ವೆಬ್ ಕಾನ್ಫರೆನ್ಸಿಂಗ್ ಆಗಿರ್ಬೋದು ಅಥವಾ CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಇವೆಲ್ಲವೂ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿಯಿಂದ ರನ್ ಆಗ್ತವೆ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟು, ದೀಸ್ ಆರ್ ದ ಫಾಲೋಯಿಂಗ್ ಆಪರೇಷನ್ಸ್ ದಟ್ ವಿ ಕ್ಯಾನ್ ಡೂ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡಿಕೊಂಡು ಈ ಕೆಳಗಿನ ಆಪ್ರೇಷನ್ಗಳನ್ನ ನಾವು ಮಾಡ್ಬೋದು. ಫಸ್ಟ್ ಒನ್ ಈಸ್ ಡೆವಲಪಿಂಗ್ ನ್ಯೂ ಅಪ್ಲಿಕೇಶನ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ನಾವು ನ್ಯೂ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ಸ್ನ ಮತ್ತು ಸರ್ವೀಸಸ್ನ ಡೆವಲಪ್ ಮಾಡ್ಬೋದು ಬೈ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್. ನೆಕ್ಸ್ಟ್ ಒನ್ ಈಸ್ ಸ್ಟೋರೇಜ್, ಬ್ಯಾಕಪ್ ಆ್ಯಂಡ್ ರಿಕವರಿ ಆಫ್ ಡಾಟಾನ ನಾವು ಕ್ಲೌಡಲ್ಲಿ ಸ್ಟೋರ್ ಮಾಡ್ಬೋದು, ಅದನ್ನು ಸ್ಟೋರೇಜ್ ಅಂತ ಹೇಳ್ತೀವಿ. ಬ್ಯಾಕಪ್ ಇರೋ ಡಾಟಾ ಅಂದರೆ ಮೊಬೈಲಲ್ಲಿ ಬ್ಯಾಕಪ್ ಅನ್ನೋದಿರುತ್ತೆ ಅಥವಾ ಕಂಪ್ಯೂಟ್ರಲ್ಲಿ ಇರೋ ಡಾಟಾನ ನಾವು ಸೇವ್ ಮಾಡೋದಕ್ಕೆ ಏನಂತ ಕರಿತೀವಿ, ಬ್ಯಾಕಪ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ರಿಕವರಿ ಆಫ್ ಡಾಟಾನ ಸ್ಟೋರ್ ಮಾಡಿದ್ದನ್ನ ನಾವು ಮತ್ತೆ ರೀಸ್ಟೋರ್ ಕೂಡ ಮಾಡ್ಕೋಬೋದು ಬೈ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಹೋಸ್ಟಿಂಗ್ ಬ್ಲಾಗ್ಸ್ ಆ್ಯಂಡ್ ವೆಬ್ಸೈಟ್ಸು ಮತ್ತು ಬ್ಲಾಗ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕ್ಲೌಡ್ ಕಂಪ್ಯೂಟಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಡೆಲಿವರಿ ಆಫ್ ಸಾಫ್ಟ್ವೇರ್ ಆನ್ ಡಿಮ್ಯಾಂಡ್. ಸಾಫ್ಟ್ವೇರ್ ನಮಗೆ ಯಾವಾಗ ಬೇಕೋ ಆವಾಗ ಆನ್ ಡಿಮ್ಯಾಂಡ್ ಸಾಫ್ಟ್ವೇರ್ಸ್ನ ಡೆಲಿವರಿ ಕೊಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಅನಾಲಿಸಿಸ್ ಆಫ್ ಡಾಟಾ ಅನಲೈಸ್ ಮಾಡಲಿಕ್ಕೆ ಕೂಡ ಈ ಕ್ಲೌಡ್ ಕಂಪ್ಯೂಟಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ರೀಮಿಂಗ್ ವೀಡಿಯೋಸ್ ಆ್ಯಂಡ್ ಆಡಿಯೋಸ್. ಅಂದರೆ ನಾವು ಮೊಬೈಲ್ಸಲ್ಲಿ ಅಥವಾ ಕಂಪ್ಯೂಟರ್ಸಲ್ಲಿ ನೋಡಬೇಕಾದ್ರೆ ವೀಡಿಯೋಸ್ ಮತ್ತು ಆಡಿಯೋಸ್, ಆನ್ಲೈನ್ ವೀಡಿಯೋಸ್, ಆನ್ಲೈನ್ ಆಡಿಯೋಸ್ ಅಂತ ಇರ್ತವೆ, ಸ್ಟ್ರೀಮಿಂಗ್ ವೀಡಿಯೋಸ್ ಅಂತ. ಅವನ್ನ ನೋಡಲಿಕ್ಕೆ ಕೂಡ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ನೆಕ್ಸ್ಟು ವೈ ಕ್ಲೌಡ್ ಕಂಪ್ಯೂಟಿಂಗ್? ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ಯಾಕೆ ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಐ ಟಿ ಕಂಪ್ನೀಸ್ ನೀಡ್ ಎ ಸರ್ವರ್ ರೂಮ್ ವಿತ್ ಬೇಸಿಕ್ ನೀಡ್ಸ್ ಲೈಕ್ ಎ ಡಾಟಾಬೇಸ್ ಸರ್ವರ್ ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಆಲ್ ದ
ಲಾಜಿಕಲಿ ರಿಲೇಟೆಡ್ ಡಾಟಾನ ಸೇವ್ ಮಾಡ್ಕೊಂಡಿರುತ್ತೆ, ಅದನ್ನ ಡಾಟಾ ಬೇಸ್ ಸರ್ವರ್ ಅಂತ ಕರಿತೀವಿ. ನೆಕ್ಸ್ಟ್ ಮೇಲ್ ಸರ್ವರ್, ನೆಕ್ಸ್ಟು ನೆಟ್ವರ್ಕಿಂಗ್, ಫೈರ್ ವಾಲ್ಸ್, ರೂಟರ್ಸ್, ಮಾಡರ್ನ್ ಸ್ವಿಚಸ್, ಕ್ಯೂ ಪಿ ಎಸ್ ಮೀನ್ಸ್ ಕ್ವೇರಿ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಕಾನ್ಫಿಗರಲ್ ಸಿಸ್ಟಮ್ಸ್, ಹೈ ನೆಟ್ ಸ್ಪೀಡ್ ಆ್ಯಂಡ್ ದ ಮೇಂಟೆನೆನ್ಸ್ ಇಂಜಿನಿಯರ್ಸ್. ಟು ಎಸ್ಟಾಬ್ಲಿಷ್ ಸಚ್ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ವಿ ನೀಡ್ ಟು ಸ್ಪೆಂಡ್ ಲಾಟ್ಸ್ ಆಫ್ ಮನಿ. ಅಂದರೆ ಇವೆಲ್ಲವೂ ಯೂಸ್ ಮಾಡಲಿಕ್ಕೆ, ಅಂದರೆ ಇವೇನೇನು ಹೇಳಿದ್ವಲ್ಲ ಅವನ್ನೆಲ್ಲವೂ ಯೂಸ್ ಮಾಡೋಕ್ಕಂದರೆ ಲಾಟ್ಸ್ ಆಫ್ ಮನಿ ಬೇಕು. ಟು ಓವರ್ಕಮ್ ಆಲ್ ದೀಸ್ ಪ್ರಾಬ್ಲಮ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಅಂದರೆ ಒಂದೇ ಇದರಲ್ಲಿ ನಾವು ಏನು ಮಾಡ್ಬೋದು, ಆನ್ಲೈನಲ್ಲಿ ಇವನ್ನೆಲ್ಲ ಸ್ಟೋರ್ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟ್ ಒಂದೊಂದು ಡಿವೈಸ್ಗೂ ಅಥವಾ ಒಂದೊಂದು ಪಾರ್ಟಿಗೂ ನಾವು ಅದನ್ನು ಏನು ಮಾಡಬೇಕಾಗಿರುತ್ತೆ, ಸೇವ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಇರೋದ್ರಿಂದ ಈಸಿಯಾಗಿ ನಾವೇನು ಮಾಡ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡಿಕೊಂಡು ನಾವು ಇವನ್ನೆಲ್ಲವೂ ಒಂದೇ ಕಡೆ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗಿಂದ ನಮಗೆ ಅಡ್ವಾಂಟೇಜ್ ಏನು ಅಂತ. ಫಸ್ಟ್ ಒನ್ ಈಸ್ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ದ ಡಾಟಾ. ಒನ್ಸ್ ದ ಡಾಟಾ ಈಸ್ ಸ್ಟೋರ್ಡ್ ಇನ್ ಕ್ಲೌಡ್, ಇಟ್ ಈಸ್ ಈಸಿಯರ್ ಟು ಗೆಟ್ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ದಟ್ ಡಾಟಾ ಯೂಸಿಂಗ್ ದ ಕ್ಲೌಡ್. ಅಂದರೆ ನಾವು ಒನ್ ಟೈಮಲ್ಲಿ ಏನಾದರೂ ಡಾಟಾನ ಸ್ಟೋರ್ ಮಾಡಿದರೆ, ಕ್ಲೌಡಲ್ಲಿ ಸ್ಟೋರ್ ಮಾಡಿದರೆ ನಾವು ಈಸಿಯಾಗಿ ಆ ಡಾಟಾನ ಏನು ಮಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಬೇಕೋ ಅವಾಗ ನಾವು ಅದನ್ನು ಏನು ಮಾಡ್ಕೋಬೋದು, ಫೆಚ್ ಮಾಡ್ಕೋಬೋದು ಅಥವಾ ರಿಟ್ರೈವ್ ಮಾಡ್ಕೋಬೋದು. ನೀವು ಆಲ್ರೆಡಿ ಮೊಬೈಲಲ್ಲಿ ಯೂಸ್ ಮಾಡಿರ್ತೀರ ಗೂಗಲ್ ಡ್ರೈವ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಈಗ ನಾವು ಮೊಬೈಲಲ್ಲಿ ಫೋನ್ ಮೆಮೊರಿ ಅಥವಾ ನಾವು ಎಸ್ ಡಿ ಕಾರ್ಡ್ ಮೆಮೊರಿನಲ್ಲಿ ಡಾಟಾನ ಸೇವ್ ಮಾಡಿರ್ತೀವಿ. ಅದಿಲ್ಲದೆ ಗೂಗಲ್ ಡ್ರೈವಿಗೆ ಕೂಡ ಸೇವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲ್ ಏನಾದರೂ ನೀವು ಚೇಂಜ್ ಮಾಡಿದರೆ, ನೀವು ಮೆಮೊರಿ ಕಾರ್ಡು ಫೋನ್ ಮೆಮೊರಿನಲ್ಲಿರೋ ಡಾಟಾನ ನೀವು ಮತ್ತೆ ಏನು ಮಾಡಬೇಕಾಗಿರುತ್ತೆ, ಕಾಪಿ ಮಾಡ್ಕೋಬೇಕಾಗುತ್ತೆ. ಬಟ್ ಅದೇ ನಾವು ಗೂಗಲ್ ಡ್ರೈವ್ನಲ್ಲಿ ಸ್ಟೋರ್ ಮಾಡಿದರೆ, ನೀವು ಬೇರೆ ಮೊಬೈಲ್ನಾಗೆ ನಿಮ್ಮ ಇಮೇಲ್ ಐ ಡಿ ಅಥವಾ ಗೂಗಲ್ ಡ್ರೈವಿಗೆ ಏನು ಕೊಟ್ಟಿರ್ತೀರೋ ಐ ಡಿನ, ಆ ಐ ಡಿ ಯೂಸ್ ಮಾಡಿಕೊಂಡು ನಾವು ಏನೇನು ಡಾಟಾ ಸೇವ್ ಮಾಡಿರ್ತೀವೋ ಅವನ್ನೆಲ್ಲವೂ ಬೇರೆ ಮೊಬೈಲಿಗೆ ಸತಿಗೆ ತೊಗೋಬೋದು. ಅಥವಾ ಬೇರೆ ಕಡೆ ಹೋದಾಗ ನಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನಾದರೂ ನಾವು ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡಿದರೆ ಅಲ್ಲಿ ಈಸಿಯಾಗಿ ಅವನ್ನ ಡೌನ್ಲೋಡ್ ಮಾಡ್ಕೋಬೋದು. ಅದೆಲ್ಲ ಏನಪ್ಪ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ನ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಇಂಪ್ರೂವ್ಡ್ ಕೊಲಾಬ್ರೇಷನ್. ಇಂಪ್ರೂವ್ಡ್ ಕೊಲಾಬ್ರೇಷನಲ್ಲಿ ಕ್ಲೌಡ್ ಅಪ್ಲಿಕೇಶನ್ಸ್ improve collaborations by allowing groups of people to quickly and easily share information in the cloud via shared storage. ಅಂದರೆ ಈಸಿಯಾಗಿ ನಾವು ಕ್ಲೌಡ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿಕೊಂಡು ಗ್ರೂಪ್ ಆಫ್ ಪೀಪಲ್ಸ್ನ ಅಲೋ ಮಾಡಿಕೊಂಡು ಏನು ಮಾಡ್ಬೋದು, ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಎಕ್ಸಲೆಂಟ್ ಆಕ್ಸೆಸಿಬಿಲಿಟಿ. Cloud allows us to quickly and easily store and access information anytime, anywhere in the whole world using an internet connection. ಅಂದರೆ ನಾವು ಆಲ್ರೆಡಿ ಹೇಳ್ದಂಗೆ ಕ್ವಿಕ್ಕಾಗಿ ಈಸಿಯಾಗಿ ನಾವು ಡಾಟಾನ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿರೋ ಡಾಟಾನ ರಿಟ್ರೈವ್ ಮಾಡ್ಕೋಬೋದು. ಅಂದರೆ ಎಲ್ಲಿ ಬೇಕಾದರೂ, ಎನಿವೇರ್ ಇನ್ ದ ಹೋಲ್ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ನಾವು ಆ ಡಾಟಾನ ಯೂಸ್ ಮಾಡ್ಕೋಬೋದು ಬೈ ಯೂಸಿಂಗ್ ಆ್ಯನ್ ಇಂಟರ್ನೆಟ್ ಕನೆಕ್ಷನ್ನಿಂದ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಡಾಟಾನ. Next is low maintenance cost. Cloud computing reduces the both hardware and software maintenance cost for organization. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಮತ್ತು ಸಾಫ್ಟ್ವೇರ್ ಕಾಂಪೋನೆಂಟ್ಸ್ಗೆ ಮೇಂಟೆನೆನ್ಸ್ ಕಾಸ್ಟ್ನ ಕಮ್ಮಿ ಮಾಡಲಿಕ್ಕೆ ಕೂಡ ಏನು ಮಾಡುತ್ತೆ, ಈ ಕ್ಲೌಡ್ ಕಂಪ್ಯೂಟಿಂಗು ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಮೊಬಿಲಿಟಿ. Cloud computing allows us to easily access all cloud data via any device. ಯಾವುದೇ ಒಂದು ಡಿವೈಸ್ ಯೂಸ್ ಮಾಡಿಕೊಂಡು ಕೂಡ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೊಬೈಲ್ಸ್, ಟ್ಯಾಬ್ಲೆಟ್ಸ್ ಅಥವಾ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್ ಅಥವಾ ಇನ್ನೊಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವುದಾದ್ರೂ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಡಾಟಾನ ರಿಟ್ರೈವ್ ಮಾಡ್ಕೋಬೋದು. ಇದನ್ನು ನಾವೇನಂತ ಕರಿತೀವಿ, ಮೊಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸರ್ವೀಸಸ್ ಇನ್ ದ ಪೇಪರ್ ಯೂಸ್ ಮಾಡಲ್. ಕ್ಲೌಡ್ ಕಂಪ್ಯೂಟಿಂಗ್ ಆಫರ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, APIs ಅಂತ ಕರಿತೀವಿ. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಟು ದ ಯೂಸರ್ಸ್ ಫಾರ್ ಆಕ್ಸೆಸ್ ಸರ್ವೀಸಸ್ ಆನ್ ದ ಕ್ಲೌಡ್ ಆ್ಯಂಡ್ ಪೇಸ್ ದ ಚಾರ್ಜಸ್ ಆ್ಯಸ್ ಪರ್ ದ ಯೂಸೇಜ್ ಆಫ್ ಸರ್ವೀಸ್. ಅಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವೋ ಹಂಗೆ ಆ ಸರ್ವೀಸಿಗೆ ಅಮೌಂಟ್ನ ಪೇ ಮಾಡ್ಬೋದು ಬೈ ಯೂಸಿಂಗ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ಅವನು ಯೂಸ್ ಮಾಡಿಕೊಂಡು ಪೇಪರ್ ಯೂಸ್ ಮಾಡಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಅನ್ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ. ಅಂದರೆ ಕ್ಲೌಡ್ ಆಫರ್ಸ್ ಎ ಯೂಸ್ ಅಮೌಂಟ್ ಆಫ್ ಸ್ಟೋರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದರೆ ನಾವು ಇಮೇಜಸ್ ಆಗಿರ್ಬೋದು, ಆಡಿಯೋಸು, ವೀಡಿಯೋಸು, ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಾದರೆ ನಾವು
ಮಿನಿಮಮ್ ಅಂದರೆ ನಮ್ಮ ಮೆಮೊರಿ ಕಾರ್ಡ್ ಸೈಜ್ ಎಷ್ಟಿರುತ್ತೋ ಅಥವಾ ಫೋನ್ ಮೆಮೊರಿದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರ ನಾವು ಡಾಟಾನ ಸ್ಟೋರ್ ಮಾಡ್ಬೋದು. ಬಟ್ ಬೈ ಯೂಸಿಂಗ್ ಕ್ಲೌಡ್ ವಿ ಕ್ಯಾನ್ ಸ್ಟೋರ್ ದ ಹ್ಯೂಜ್ ಅಮೌಂಟ್ ಆಫ್ ಡಾಟಾನ ಹ್ಯೂಸಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಆ ಸ್ಟೋರಿಂಗ್ ಇಂಪಾರ್ಟೆಂಟ್ ಡಾಟಾ ಸಚ್ ಆಸ್ ಡಾಕ್ಯುಮೆಂಟ್ಸ್, ಇಮೇಜಸ್, ಆಡಿಯೋ, ವಿಡಿಯೋ ಎಕ್ಸೆಟ್ರಾ ಇನ್ ಒನ್ ಪ್ಲೇಸ್. ಇವೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಒಂದೇ ಪ್ಲೇಸಲ್ಲಿ ಸ್ಟೋರ್ ಮಾಡ್ಬೋದು. ಯಾವುದರಲ್ಲಿ? ಬೈ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗಲ್ಲಿ. ನೆಕ್ಸ್ಟ್ ಈಸ್ ಡಾಟಾ ಸೆಕ್ಯೂರಿಟಿ. Cloud offers many advanced features related to security and ensures that data is securely stored and handled. ಅಂದರೆ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಡಾಟಾನ ಸ್ಟೋರ್ ಮಾಡಿದ್ದು ನಾವು ಏನು ಮಾಡ್ಬೋದು? ಅಡ್ವಾನ್ಸ್ಡ್ ಫೀಚರ್ಸ್ ಆಗಿರೋದ್ರಿಂದ ಸೆಕ್ಯೂರಿಟಿನ ಕೊಡ್ಬೋದು. ಬೈ ಸೆಕ್ಯೂರಾಗಿ ನಾವು ಡಾಟಾನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಈಸ್ ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಲೌಡ್. ಅಂದರೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿನ ನಾವು ಯಾವ್ಯಾವ ರೀತಿ ಕ್ಲಾಸಿಫಿಕೇಷನ್ ಆಗಿದಾವೆ ಅಂತ. ಕ್ಲಾಸಿಫಿಕೇಷನ್ ಆಫ್ ಕ್ಲೌಡ್ ಅಥವಾ ಟೈಪ್ಸ್ ಆಫ್ ಕ್ಲೌಡ್ ಅಂತ ಕರಿತೀವಿ. ಇಲ್ಲಿ ನಮಗೆ ಮೇನ್ಲಿ ದ ಕ್ಲೌಡ್ ಕಂಪ್ಯೂಟಿಂಗ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಟೈಪ್ಸ್. ದಟ್ ಈಸ್ ಪಬ್ಲಿಕ್ ಕ್ಲೌಡ್, ಪ್ರೈವೇಟ್ ಕ್ಲೌಡ್, ಹೈಬ್ರಿಡ್ ಕ್ಲೌಡ್ ಆ್ಯಂಡ್ ಕಮ್ಯುನಿಟಿ ಕ್ಲೌಡ್. ಒಟ್ಟು ಟೋಟಲ್ ಆಗಿ ನಮಗೆ 4 ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದ್ದಾವೆ. ದ ಫಸ್ಟ್ ಒನ್ ಪಬ್ಲಿಕ್ ಕ್ಲೌಡ್. ಪಬ್ಲಿಕ್ ಕ್ಲೌಡ್ ಅಂದರೆ the public cloud allows systems and services to be easily accessible to the general public. Public cloud may be less secure because of its openness. Example email. ಅಂದರೆ ನಾವು ಈಸಿಯಾಗಿ ಅಂದರೆ ಪಬ್ಲಿಕ್ಕಾಗಿ ಜನರಲ್ಲಾಗಿ ಏನು ಯೂಸ್ ಮಾಡ್ತೀವಲ್ಲ ಅವೆಲ್ಲವೂ ಯಾವ್ಯಾವ ಬರ್ತವೆ ಅಂದರೆ ಪಬ್ಲಿಕ್ ಕ್ಲೌಡಲ್ಲಿ ಬರ್ತವೆ. ಇಟ್ ಅಲೋಸ್ ಸಿಸ್ಟಮ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಈಸಿಲಿ ಆಕ್ಸೆಸಬಲ್ ಟು ದ ಜನರಲ್ ಪಬ್ಲಿಕ್ಕಾಗಿ ನಮಗೆ ಜನರಲಾಗಿ ಯೂಸ್ ಮಾಡೋಕ್ಕಂಥವು ಯಾವಾಗ ಇರ್ತಾವೋ ಅವೆಲ್ಲವೂ ಪಬ್ಲಿಕ್ ಕ್ಲೌಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಮೇಲ್ ಅನ್ನೋದು ಏನು ಪಬ್ಲಿಕ್ ಕ್ಲೌಡಿಗೆ ಎಕ್ಸಾಂಪಲು. ಇದು ಲೆಸ್ ಸೆಕ್ಯೂರ್ ಬಿಕಾಸ್ ಆಫ್ ಇಟ್ಸ್ ಓಪನ್ನೆಸ್. ಅಂದರೆ ನಾವು ಇದನ್ನು ಪಬ್ಲಿಕ್ ಕ್ಲೌಡ್ ಅನ್ನೋ ಕರೆಯೋದ್ರಿಂದ ಇದು ಏನಾಗುತ್ತೆ? ಲೆಸ್ ಸೆಕ್ಯೂರ್ ಆಗಿರ್ತದೆ. ನೆಕ್ಸ್ಟ್ ಪ್ರೈವೇಟ್ ಕ್ಲೌಡ್. ಪ್ರೈವೇಟ್ ಕ್ಲೌಡ್ allows systems and services to be accessible within an organization. It offers increased security because of its private nature. ಇದು ಪ್ರೈವೇಟ್ ನೇಚರ್ ಆಗಿರೋದ್ರಿಂದ ಇಲ್ಲಿ ಇನ್ಕ್ರೀಸ್ಡ್ ಸೆಕ್ಯೂರಿಟಿನ ಕೊಡ್ಬೋದು. ಅಂದರೆ ವಿತಿನ್ ಆನ್ ಆರ್ಗನೈಜೇಷನ್, ಒಂದು ಆರ್ಗನೈಜೇಷನಲ್ಲಿ ಮಾತ್ರ ಈ ಸಿಸ್ಟಮ್ಸ್ ಅಥವಾ ಈ ಡಾಟಾ ಸ್ಟೋರ್ ಮಾಡಿದ್ದನ್ನ ಯೂಸ್ ಮಾಡ್ಕೊತಾರೆ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ? ಪ್ರೈವೇಟ್ ಕ್ಲೌಡ್. ಆ್ಯಂಡ್ ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಸೆಕ್ಯೂರಿಟಿ ಈಸ್ ಹೈ ಕಂಪೇರ್ ಟು ಪಬ್ಲಿಕ್ ಕ್ಲೌಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಕಮ್ಯುನಿಟಿ ಕ್ಲೌಡ್. ದ ಕಮ್ಯುನಿಟಿ ಕ್ಲೌಡ್ ಅಲೋಸ್ ಸಿಸ್ಟಮ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಆಕ್ಸೆಸಬಲ್ ಬೈ ಗ್ರೂಪ್ ಆಫ್ ಆರ್ಗನೈಜೇಷನ್. ಅಲ್ಲಿ ನಮಗೆ ಹೋಲ್ ಜನರಲ್ ಪಬ್ಲಿಕ್ಕಾಗಿ ಎಲ್ಲರೂ ಯೂಸ್ ಮಾಡಿದರೆ ಅದನ್ನೇನಂತ ಕರಿತೀವಿ? ಪಬ್ಲಿಕ್ ಕ್ಲೌಡ್ ಅಂತ ಕರಿತೀವಿ. ವಿತಿನ್ ಆನ್ ಆರ್ಗನೈಜೇಷನ್ ಇದ್ದರೆ ಪ್ರೈವೇಟ್ ಕ್ಲೌಡ್ ಅಂತ ಕರಿತೀವಿ. ಮೋರ್ ದ್ಯಾನ್ ಒನ್ ಗ್ರೂಪ್ ಅಥವಾ ಗ್ರೂಪ್ ಆಫ್ ಆರ್ಗನೈಜೇಷನ್ನು ಆಕ್ಸೆಸ್ ಮಾಡ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ? ಕಮ್ಯುನಿಟಿ ಕ್ಲೌಡ್ ಅಂತ ಕರಿತೀವಿ. ಇಟ್ ಅಲೋಸ್ ಸಿಸ್ಟಮ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಆಕ್ಸೆಸಬಲ್ ಬೈ ಗ್ರೂಪ್ ಆಫ್ ಆರ್ಗನೈಜೇಷನ್ಸ್. ನೆಕ್ಸ್ಟ್ ಈಸ್ ಹೈಬ್ರಿಡ್ ಕ್ಲೌಡ್. ನಿಮ್ಗೆ ಆಲ್ರೆಡಿ ಗೊತ್ತೈತೆ ಹೈಬ್ರಿಡ್ ಅಂದ್ಕೊಳಕ್ಕೂ ಏನಿದು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕ್ಲೌಡ್. ಇದೇನಿದು ಪ್ರೈವೇಟ್ ಕ್ಲೌಡು ಮತ್ತು ಪಬ್ಲಿಕ್ ಕ್ಲೌಡ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಹೌಎವರ್ ದ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಯೂಸಿಂಗ್ ಪ್ರೈವೇಟ್ ಕ್ಲೌಡ್ ವೈಲ್ ದ ನಾನ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಯೂಸಿಂಗ್ ದ ಪಬ್ಲಿಕ್ ಕ್ಲೌಡ್. ಅಂದರೆ ಈ ಹೈಬ್ರಿಡ್ ಕ್ಲೌಡಲ್ಲಿ ನಮಗೆ ಇದು ಪ್ರೈವೇಟ್ ಕ್ಲೌಡು ಮತ್ತು ಪಬ್ಲಿಕ್ ಕ್ಲೌಡ್ ಎರಡು ಮಿಕ್ಸ್ ಮಾಡಿ ಇರೋದ್ರಿಂದ ಇದನ್ನ ಹೈಬ್ರಿಡ್ ಕ್ಲೌಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪಬ್ಲಿಕ್ ಕ್ಲೌಡ್, ಪ್ರೈವೇಟ್ ಕ್ಲೌಡ್ ಆ್ಯಂಡ್ ಹೈಬ್ರಿಡ್ ಕ್ಲೌಡ್ ಆ್ಯಂಡ್ ಕಮ್ಯುನಿಟಿ ಕ್ಲೌಡ್. ಇವು 4 ಕ್ಲೌಡಿಗೂ ಏನೇನು ಡಿಫ್ರೆನ್ಸ್ ಅಂತ. ಫಸ್ಟ್ ದ ಪ್ಯಾರಾಮೀಟರ್ಸಲ್ಲಿ ಹೋಸ್ಟ್ ಯಾವುದಿರುತ್ತೆ ಅಂದರೆ ಪಬ್ಲಿಕ್ ಕ್ಲೌಡಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಅಂತ ಇರುತ್ತೆ. ನೆಕ್ಸ್ಟು ಪ್ರೈವೇಟ್ ಕ್ಲೌಡಲ್ಲಿ ಎಂಟರ್ಪ್ರೈಸ್ ಥರ್ಡ್ ಪಾರ್ಟಿ ಅಂತ ಕರಿತೀವಿ. ಇನ್ನು ಹೈಬ್ರಿಡ್ ಕ್ಲೌಡಲ್ಲಿ ಸತಿಗೂ ಎಂಟರ್ಪ್ರೈಸ್ ಥರ್ಡ್ ಪಾರ್ಟಿ ಅಂತ ಇರುತ್ತೆ. ಕಮ್ಯುನಿಟಿ ಕ್ಲೌಡಲ್ಲಿ ಕಮ್ಯುನಿಟಿ ಇದು ಕೂಡ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ. ಅಂದರೆ ನಾವೇನು ಯೂಸ್ ಮಾಡ್ತೀವಲ್ಲ ಅದು ಸರ್ವಿಸ್ ಪ್ರೊವೈಡರ್ ಯೂಸ್ ಮಾಡ್ಕೊಂಡು ಮಾಡಿದರೆ ಅದು ಪಬ್ಲಿಕ್ ಕ್ಲೌಡು. ಎಂಟರ್ಪ್ರೈಸ್ ಅಥವಾ ಥರ್ಡ್ ಪಾರ್ಟಿ ಯೂಸ್ ಮಾಡ್ಕೊಂಡು ಮಾಡಿದರೆ ಅದು ಪ್ರೈವೇಟ್ ಕ್ಲೌಡಲ್ಲಿ ಬರುತ್ತೆ, ಹೈಬ್ರಿಡ್ ಕ್ಲೌಡಲ್ಲಿ ಬರುತ್ತೆ. ಬಟ್ ಕಮ್ಯುನಿಟಿ ಗ್ರೂಪ್ ಆಫ್ ಆರ್ಗನೈಸೇಷನ್ ಯೂಸ್ ಮಾಡಿದರೆ ಅಲ್ಲಿ ಕಮ್ಯುನಿಟಿ ಕ್ಲೌಡಲ್ಲಿ ಬರುತ್ತೆ. ನೆಕ್ಸ್ಟ್ ಯೂಸರ್ಸ್. ಇಲ್ಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಜನರಲ್ ಪಬ್ಲಿಕ್ ಕ್ಲೌಡ್ ಕ್ಯಾನ್ ಬಿ ಯೂಸ್ಡ್ ಬೈ ಜನರಲ್ ಪಬ್ಲಿಕ್. ಪ್ರೈವೇಟ್ ಕ್ಲೌಡ್ ಕ್ಯಾನ್ ಬಿ ಯೂಸ್ಡ್ ಬೈ ಸೆಲೆಕ್ಟೆಡ್ ಯೂಸರ್ಸ್ ಮೀನ್ಸ್ ವಿತಿನ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಬರೋ ಯೂಸರ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹೈಬ್ರಿಡ್ ಕ್ಲೌಡ್ಸ್ ಆಲ್ಸೋ ಯೂಸ್ಡ್ ಬೈ ಸೆಲೆಕ್ಟೆಡ್ ಯೂಸರ್ಸ್. ಆ್ಯಂಡ್ ಕಮ್ಯುನಿಟಿ ಕ್ಲೌಡ್ ಈಸ್ ಯೂಸ್ಡ್ ಬೈ ಕಮ್ಯುನಿಟಿ ಮೆಂಬರ್ಸ್. ಅಂದರೆ ಗ್ರೂಪ್ ಆಫ್ ಆರ್ಗನೈಸೇಷನಲ್ಲಿ ಯಾರು ಇರ್ತಾರೋ ಆ ಮೆಂಬರ್ಸು
ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಆಕ್ಸೆಸಿಂಗ್ ಯಾವ ರೀತಿ ಅಂದರೆ ಪಬ್ಲಿಕ್ ಕ್ಲೌಡ್ ಕ್ಯಾನ್ ಬಿ ಯೂಸ್ಡ್ ಬೈ ಇಂಟರ್ನೆಟ್. ಯೂಸಿಂಗ್ ದ ಇಂಟರ್ನೆಟ್ ವಿ ಕ್ಯಾನ್ ಯೂಸ್ ದ ಪಬ್ಲಿಕ್ ಕ್ಲೌಡ್. ನೆಕ್ಸ್ಟ್ ಪ್ರೈವೇಟ್ ಕ್ಲೌಡು ಕೂಡ ನಾವು ಇಂಟರ್ನೆಟ್ಟು ಮತ್ತು ವರ್ಚುವಲ್ ಪ್ರೈವೇಟ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ನೆಕ್ಸ್ಟು ಆಕ್ಸೆಸ್ ಮಾಡ್ತೀವಿ. ನೆಕ್ಸ್ಟ್ ಹೈಬ್ರಿಡ್ ಕ್ಲೌಡಲ್ಲಿ ಇಂಟರ್ನೆಟ್ಟು VPN ಸೇಮ್ ಪ್ರೈವೇಟ್ ಕ್ಲೌಡು ಮತ್ತು ಹೈಬ್ರಿಡು ಕಮ್ಯುನಿಟಿ ಕ್ಲೌಡಲ್ಲಿ ಆಕ್ಸೆಸಿಂಗ್ ವಯಾ ಇಂಟರ್ನೆಟ್ ಆ್ಯಂಡ್ ವರ್ಚುವಲ್ ಪ್ರೈವೇಟ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಪಬ್ಲಿಕ್ ಕ್ಲೌಡಲ್ಲಿ ಮಾತ್ರ ಆಕ್ಸೆಸಿಂಗ್ ವಯಾ ಇಂಟರ್ನೆಟ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಇಲ್ಲಿ ಪಬ್ಲಿಕ್ ಕ್ಲೌಡಲ್ಲಿ ಓನರ್ಸ್ ಯಾರಂದರೆ ದೀಸ್ ಸರ್ವಿಸ್ ಪ್ರೊವೈಡರ್ಸ್ ಆರ್ ದ ಹೋಲ್ಡರ್ಸ್ ಅಥವಾ ಓನರ್ಸ್ ಅಂತ ಕರಿತೀವಿ. ಅಂದರೆ ಹೋಸ್ಟಲ್ಲಿ ನಾವೇನು ತೊಗೊಳ್ತೀವಲ್ಲ ಅದೇ ಇಲ್ಲಿ ಓನರ್ಸ್ಗೆ ಬರುತ್ತೆ. ನೆಕ್ಸ್ಟು ಪ್ರೈವೇಟ್ ಕ್ಲೌಡು ಹೈಬ್ರಿಡ್ ಕ್ಲೌಡಿಗೆ ಏನು ಬರುತ್ತೆ, ಎಂಟರ್ಪ್ರೈಸ್ ಅಂತ ಬರುತ್ತೆ. ನೆಕ್ಸ್ಟು ಕಮ್ಯುನಿಟಿ ಕ್ಲೌಡಲ್ಲಿ ಕಮ್ಯುನಿಟಿ ಅಂತ ಬರ್ತವೆ. ದೀಸ್ ಆರ್ ದ ಓನರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ವಾಟ್ ಆರ್ ದ ಸರ್ವೀಸ್ ಮಾಡೆಲ್ಸ್ ಯೂಸ್ಡ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್? ದ ಸರ್ವೀಸ್ ಮಾಡೆಲ್ಸ್ ಆರ್ ದ ರೆಫರೆನ್ಸ್ ಮಾಡೆಲ್ಸ್ ಆನ್ ವಿಚ್ ದ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಬೇಸ್ಡ್. ಅಂದರೆ ನಾವು ಇವು ರೆಫರೆನ್ಸ್ ಮಾಡಲು. ಈ ರೆಫರೆನ್ಸ್ ಮಾಡೆಲ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು 3 ಬೇಸಿಕ್ ಸರ್ವೀಸ್ ಮಾಡೆಲ್ಸ್. ಯಾವ್ಯಾವು ಅಂದರೆ ದ ಫಸ್ಟ್ ಒನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವೀಸ್, ಅಂದರೆ IaaS ಅಂತ ಕರಿತೀವಿ, ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವೀಸ್. ಸೆಕೆಂಡ್ ಒನ್ ಈಸ್ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವೀಸ್, PaaS ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಸಾಫ್ಟ್ವೇರ್ ಆ್ಯಸ್ ಎ ಸರ್ವೀಸ್, ಅಂದರೆ SaaS ಅಂತ ಕರಿತೀವಿ. ಇವು ಮೂರು ನಮಗೇನು ದೀಸ್ ಆರ್ ದ ಟೈಪ್ಸ್ ಆಫ್ ಸರ್ವೀಸ್ ಮಾಡೆಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸರ್ವೀಸ್ ಮಾಡೆಲ್ಸ್ ಹೆಂಗೆ ಯೂಸ್ ಮಾಡಿರ್ತೀವಿ ಅಂದರೆ ಕ್ಲೌಡ್ ಕ್ಲೈಂಟ್ಸಲ್ಲಿ ನಮಗೆ ವೆಬ್ ಬ್ರೌಸರು ಅಥವಾ ಮೊಬೈಲ್ ಆ್ಯಪು ಅಥವಾ ತಿನ್ ಕ್ಲೈಂಟ್ ಅಂತ ಯೂಸ್ ಮಾಡ್ತೀವಿ, ಕ್ಲೈಂಟ್ಸ್ ಅಂತ. ಇಲ್ಲಿ ನಾವು ಫಸ್ಟು ಇನ್ಫ್ರಾಸ್ಟ್ರಕ್ಚರಲ್ಲಿ IaaS ಅಂತ ಯೂಸ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವೀಸ್ ಅಂತ. ವರ್ಚುವಲ್ ಮಷೀನ್ಸು, ಸರ್ವರ್ಸು, ಸ್ಟೋರೇಜ್ ನೆಟ್ವರ್ಕ್ಸು ಇವೆಲ್ಲವೂ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬರ್ತವೆ. ನೆಕ್ಸ್ಟ್ PaaS ಅಲ್ಲಿ ಡಾಟಾಬೇಸ್, ವೆಬ್ ಸರ್ವರ್, ಡೆಪ್ಲಾಯ್ಮೆಂಟ್ ಟೂಲ್ಸ್, ದೀಸ್ ಆರ್ ಕಮ್ಸ್ ಅಂಡರ್ ದ ಪ್ಲ್ಯಾಟ್ಫಾರ್ಮ್ ಅಂಡರ್ PaaS. ನೆಕ್ಸ್ಟ್ ಅಪ್ಲಿಕೇಶನ್ ಅಂದರೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವೀಸಲ್ಲಿ CRM, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಇಮೇಲ್, ಗೇಮ್ಸ್, ವರ್ಚುವಲ್ ಡೆಸ್ಕ್ಟಾಪ್ ಇವೆಲ್ಲವೂ ಸಾಫ್ಟ್ವೇರ್ ಆ್ಯಸ್ ಎ ಸರ್ವೀಸಲ್ಲಿ ಬರ್ತವೆ. ನೆಕ್ಸ್ಟು ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ IaaS, PaaS ಆ್ಯಂಡ್ SaaS? ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ IaaS ಅಲ್ಲಿ ಇಟ್ ಪ್ರೊವೈಡ್ಸ್ ಎ ವರ್ಚುವಲ್ ಡಾಟಾ ಸೆಂಟರ್ ಟು ಸ್ಟೋರ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರಿಯೇಟ್ ಪ್ಲಾಟ್ಫಾರ್ಮ್ ಫಾರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಟೆಸ್ಟಿಂಗ್ ಆ್ಯಂಡ್ ಡೆಪ್ಲಾಯ್ಮೆಂಟ್. ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೆ, ಟೆಸ್ಟಿಂಗ್ ಮಾಡಲಿಕ್ಕೆ, ಡೆಪ್ಲಾಯ್ಮೆಂಟ್ ಮಾಡಲಿಕ್ಕೆ ಇಟ್ ಕ್ರಿಯೇಟ್ಸ್ ದ ಪ್ಲ್ಯಾಟ್ಫಾರ್ಮ್ಸ್. IaaS ಅನ್ನೋದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ PaaS ಅನ್ನೋದು ಇಟ್ ಪ್ರೊವೈಡ್ಸ್ ವರ್ಚುವಲ್ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಟೂಲ್ಸ್ ಟು ಕ್ರಿಯೇಟ್, ಟೆಸ್ಟ್ ಆ್ಯಂಡ್ ಡೆಪ್ಲಾಯ್ ದ ಆ್ಯಪ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ ವರ್ಚುವಲ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾವೆ. ಅವು PaaS ಅಲ್ಲಿ ಬರ್ತವೆ. ನೆಕ್ಸ್ಟ್ SaaS ಅಲ್ಲಿ ಇಟ್ ಪ್ರೊವೈಡ್ಸ್ ವೆಬ್ ಸಾಫ್ಟ್ವೇರ್ಸ್ ಆ್ಯಂಡ್ ಅಪ್ಲಿಕೇಶನ್ ಟು ಕಂಪ್ಲೀಟ್ ಬಿಸ್ನೆಸ್ ಟಾಸ್ಕ್. ಅಂದರೆ ಅಲ್ಲಿ ಏನು ಕ್ರಿಯೇಟು, ಟೆಸ್ಟು, ಡೆಪ್ಲಾಯ್ ಮಾಡಿದ್ನ ಕಂಪ್ಲೀಟ್ ಬಿಸ್ನೆಸ್ ಟಾಸ್ಕ್ ಮಾಡಲಿಕ್ಕೆ ಇವು ವೆಬ್ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತವೆ. ನೆಕ್ಸ್ಟ್ IaaS ಅಲ್ಲಿ ಇಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ರಿಸೋರ್ಸಸ್ ಸಚ್ ಆ್ಯಸ್ ವರ್ಚುವಲ್ ಮಷೀನ್ಸ್, ವರ್ಚುವಲ್ ಸ್ಟೋರೇಜ್. ವರ್ಚುವಲ್ಸ್ ಮಷೀನ್ಸು, ವರ್ಚುವಲ್ ಸ್ಟೋರೇಜು ಎಕ್ಸೆಟ್ರಾ ಇಂಥವನ್ನ ಯೂಸ್ ಮಾಡಿಕೊಂಡು ರಿಸೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು. ಯಾವುದರಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವೀಸಲ್ಲಿ. ನೆಕ್ಸ್ಟ್ PaaS ಅಲ್ಲಿ ಇಟ್ ಪ್ರೊವೈಡ್ಸ್ ರನ್ ಟೈಮ್ ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ಡೆಪ್ಲಾಯ್ಮೆಂಟ್ ಟೂಲ್ಸ್ ಫಾರ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ SaaS ಅಲ್ಲಿ ಇಟ್ ಪ್ರೊವೈಡ್ಸ್ ಸಾಫ್ಟ್ವೇರ್ ಆ್ಯಸ್ ಎ ಸರ್ವೀಸ್ ಟು ದ ಎಂಡ್ ಯೂಸರ್ಸ್. ನೆಕ್ಸ್ಟು ಇಟ್ ಈಸ್ ಯೂಸ್ಡ್ ಬೈ ನೆಟ್ವರ್ಕ್ ಆರ್ಕಿಟೆಕ್ಟ್ಸ್. IaaSನ ಯಾರು ಯೂಸ್ ಮಾಡ್ತಾರೆ ಅಂದರೆ ನೆಟ್ವರ್ಕ್ ಆರ್ಕಿಟೆಕ್ಟ್ಸ್ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಬೈ ದ ಡೆವಲಪರ್ಸ್. PaaSನ ಡೆವಲಪರ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟು SaaSನ ಎಂಡ್ ಯೂಸರ್ಸು ಯೂಸ್ ಮಾಡ್ತಾರೆ. ಅಂದರೆ ಕ್ರಿಯೇಟ್ ಆದಮೇಲೆ ಆ ಸಾಫ್ಟ್ವೇರ್ನ ಯೂಸ್ ಮಾಡೋದು ಯಾರು? ಎಂಡ್ ಯೂಸರ್ಸ್, ಅಂದರೆ ಅವರು ಇದನ್ನು ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ IaaS ಪ್ರೊವೈಡ್ಸ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್. IaaS ಓನ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಪ್ಲಾಟ್ಫಾರ್ಮ್. PaaS ಏನು ಮಾಡುತ್ತೆ? ಇನ್ಫ್ರಾಸ್ಟ್ರಕ್ಚರು ಮತ್ತು ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ SaaS ಪ್ರೊವೈಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಪ್ಲಾಟ್ಫಾರ್ಮ್ ಪ್ಲಸ್ ಸಾಫ್ಟ್ವೇರ್. ಇವು ಮೂರನ್ನು ಪ್ರೊವೈಡ್ ಮಾಡೋದು ಯಾವುದು? SaaS ಅಂತ ಕರಿತೀವಿ. ಇದಿಷ್ಟು ನಮಗೆ ದೀಸ್ ಆರ್ ದ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಮಾಡೆಲ್ಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗು, ಅಡ್ವಾಂಟೇಜಸ್ಸು ಮತ್ತು ಸರ್ವಿಸ್ ಮಾಡೆಲ್ಸು ಇವನ್ನೆಲ್ಲ ನೋಡಿದ್ವಿ.